ಏ ಬಾರಲೇ ಎಲ್ಲಿ ಕುಂತಿ ಯವ್ವಾ ದೇವ್ರೇ ಈಕಿನ್ ಸಸಿ ಕರ್ಕೊಂಬಂದು ತಪ್ಪು ಮಾಡ್ಬಿಟ್ನೆ ಬಿಡು ನಾನು ಒಂದು ಮಾತು ಕೇಳಲ್ಲ ನೋಡು ಒಟ್ಟ ಯವ ಬೇ ಏನಾತ್ಲೆ ಯಾಕಂಗ ಓಡಿ ಬರಕತ್ತಿ ಯವ ಇವ್ರು ಬರಕತ್ತಾರ ಬೇ ನಿನ್ನ ಎಳೆಯಂದ್ರ ಬರಕತ್ತಾರ ಅಯ್ಯ ಹೌದಾ ಯವ್ವ ಎಂತ ಸುದ್ದಿ ಹೇಳ್ದೆ ಮಗಳ ಬಾ ಹಂಗಾರ ನಡಿ ಹೊರಗೆ ನಡಿ ಏನು ಅನ್ಕಂದಾರ ಅವರು ನಡಿ ಎಳೆ ಅಂದ್ರ ಆರಾಮದಿರ್ರಿ ಬರ್ರಿ ಅಪ್ಪ ಬರ್ರಿ ಹ್ಞೂ ಅತ್ತಾರ ಆರಾಮದಿನಿ ನೋಡ್ರಿ ನೀವು ಆರಾಮದಿರಲ್ರಿ ಆರಾಮದಿರಿ ಎಳೆ ಅಂದ್ರ ಬರ್ರಿ ಒಳಕ್ ಬರ್ರಿ ಬರ್ರಿ ಇಲ್ಲಿ ನೀರದ ನೋಡ್ರಿ ಕಾಲ್ ತಕೋರಿ ರೀ ನಾನು ನೀವು ಬರ್ತೀರ ಇಲ್ಲ ಅಂತ ಅನ್ಕೊಂಬಿಟ್ಟಿದ್ನೆ ಕೊನೆಗೆ ನನ್ನ ಜೀವ ನೆನೆಸಿ ಬಂದ್ರಲ್ಲ ನೀವು ನಾನೇನು ಕರ್ಕೊಂಡು ಹೋಗಕ್ಕೆ ಬಂದಿಲ್ಲ ವಿಚಾರಿಸ್ಕೊಂಡು ಹೋಗಕ್ಕೆ ಬಂದೀನಿ ಅಯ್ಯ ಹೇಳಿ ಅಂದ್ರ ಹಂಗೆ ಯಾಕ್ರಂತ್ರಿ ಅಲ್ಲ ಮಗಳನ್ನ ಇಲ್ಲೇ ಬಂದು ಒಂದು ವಾರ ಮ್ಯಾಗ ಆತ್ರಿ ಮತ್ತೆ ಕರ್ಕೊಂಡು ಹೋಗ್ಬೇಕ್ರಿ ನೀವು ವಿಚಾರಿಸ್ಕೊಂಡು ಹೋಗಕ್ಕೆ ಬಂದೀನಂತೀರಲ್ರಿ ಅಲ್ರಿ ಎತ್ತರ ಕಳಿಸಿ ಒಂದು ವಾರ ಮೇಲೆ ಆತ್ರಿ ನೀವ ಅನ್ನಕತ್ತೀರಿ ಈಗ ಆದ್ರೂ ನಿಮಗೆ ಬುದ್ಧಿ ಇಲ್ಲ ಅಂದ್ರ ಏನು ಹೇಳ್ಬೇಕು ನಾವು ಈಕನ ಎದಕ್ಕೆ ಕಳಿಸಿವಿ ಅಲ್ಲ ಹೇಳ ಇಲ್ರಿ ಮತ್ತೆ ನಿನ್ನ ಮಗಳು ಹೇಳಿ ಅಂದ್ರ ನನ್ನ ಮಗಳು ಹೇಳಾರ್ದಂಗೆ ಇರ್ತಾಳನ್ರಿ ನನ್ನ ಮಗಳು ಹೇಳಿದ್ದು ಆತು ನಿಮಗೇನು ಬೇಕಲ್ರಿ ಅದನ್ನ ನಾವು ಮಾಡಿಸಿದ್ದು ಆತ್ರಿ ನೀವೇನು ಚಿಂತೆ ಮಾಡಕ್ ಹೋಗ್ಬೇಡ್ರಿ ನನ್ನ ಮಗಳು ನೀವು ಆರಾಮಾಗಿ ಕರ್ಕೊಂಡು ಹೋಗ್ರಿ ಹೌದ್ರಿ ಎತ್ತರ ಹಂಗಾರ ಬಂಗಾರ ಮಾಡ್ಸಿನ್ರಿ ಹ್ಞೂನ್ರಿ ಹೇಳಂದ್ರ ನಿಮಗೊಂದು ತಲಿ ನನ್ನ ಮಗಳಿಗೊಂದು ತಲಿ ಅಂತಂದು 2 ತಲಿ ಮಾಡ್ಸಿನ್ರಿ ಏನ್ರಿ ಎತ್ತರ 2 ತೊಲಿ ರೀ ಅದು ಈಗಿನ ಬಂಗಾರ ರೇಟಿಗೆ ಆತ್ರಿ ಆತರ ನಾನು ನನ್ನ ಹೆಂಡತಿನ ಕರ್ಕೊಂಡು ಹೋಗಕ್ಕೆ ಬಂದಿದ್ರಿ ಹಂಗ ನಿಮಗೆ ಸುಮ್ಮನೆ ಮಜಾಕ್ ಮಾಡಿದ್ನಿ ರೀ ಎಷ್ಟು ಕೆಟ್ಟದ್ರಿ ಅಲ್ರಿ ಬಂಗಾರ ಇದ್ರೆ ಆಟ ನಾವು ಬಂಗಾರ ಇಲ್ಲ ಅಂದ್ರೆ ಈಗ ನೀವು ಕರ್ಕೊಂಡು ಹೋಗ್ತಿದ್ದಿಲ್ಲ ನನ್ನ ಅಯ್ಯೋ ನನ್ನ ಮುದ್ದಿನ ಹೆಂಡತಿ ನೀನಾನ ಬಂಗಾರ ಗಿಂಡಿ ಬಂಗಾರ ನಿನ್ನ ಕರ್ಕೊಂಡು ಹೋಗ್ಲಾರ್ದಂಗಿರ್ತ ನಾನು ಹೇಳು ಅಯ್ಯವ್ವ ನನ್ನ ಮಗಳ ಅಳಿಯ ಎಷ್ಟು ಚಂದದಾರ ಇವ ಹಿಂಗೇ ಇರ್ಲಿ ಯಾರ ಕಣ್ಣ ಬೀಳ್ದೆ ಇರ್ಲಿ ಅತ್ತೀರ ನೀವು ಇವ್ರು ಯಾರು ಹೋಗು ನಮ್ಮ ಅಳಿಯ ಬಂದನ ಬಡ ಚಾವ್ ಮಾಡು ಹಂಗ ಏನನ ನಾಷ್ಟಕ್ ಮಾಡು ಓ ನಿಮ್ಮ ಅಳಿಯಂದ್ರನ್ರಿ ಆರಾಮದ್ರಿ ಅಣ್ಣಾರ ನಾವು ಆರಾಮದೀನಿ ಇವ್ರು ಯಾರ ರೀ ಈಕಿನ ನಮ್ಮ ಅಣ್ಣ ಹೆಂಡ್ತಿ ಹೌದನ ಅಲ್ಲ ಮದುವೆ ಯಾವಾಗತ್ತು ನಮ್ಮನ್ನು ಕರೆದ ಇಲ್ಲ ನೀವು ಅಳಿಯಂದ್ರೆ ಏನು ಅನ್ಕೊಳಕ್ ಹೋಗ್ಬೇಡ್ರಿ ಎಲ್ಲ ಅವಸರದಾಗ ಹಂಗ ಆಗತ್ರಿ ನೀವೇನು ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ ಅಳಿಯಂದ್ರ ಎಲ್ಲ ಅವಸರದಾಗ ಆಗತ್ತ ಎಲ್ಲ ಅವಸರದಾಗ ಮಾಡಿ ನಿಮಗೆ ಈಗೇನು ಬಂಗಾರ ಕೊಡ್ಬೇಕು ಅನ್ಕೊಂಡಾರಲ್ರಿ ಅಣ್ಣಾರ ಅದು ಆ ಮದುವೆಯಾಗ ಸಿಕ್ಕಂತ ಉಡುಗೊರೆ ಅವಸರದಾಗ ಮಾಡಿ ನಿಮಗೆ ಬಂಗಾರ ಕೊಟ್ಟು ಮಗಳನ್ನ ಮನೆ ಕಳ್ಸಾರ್ರಿ ನಮ್ಮ ಅತ್ತೆ ಯಾಕೆ ಅಡಿಬಿಟ್ಟಿ ಯಾಕ ಮೈಯಾಗ ಸೊಕ್ಕ ನಿನಗೆ ಯಾಕ ನೀನ್ಯಾಕೆ ಹಂಗನಕತ್ತಿ ನಿನ್ನ ಮದುವೆಗ ಏನು ಕೊಟ್ಟಿ ನೀನು ಏನು ಕೊಟ್ಟವ ನೀನು ಅತ್ತರ ಈ ಮದುವೆಯಿಂದ ಯಾರ ಕೈವಾಡ ಐತಿ ಏನೈತಿ ನನಗೇನು ಗೊತ್ತಿಲ್ಲ ಅನ್ಕೋಬೇಡ್ರಿ ಏನ್ರಿ ಇಲ್ಲ ನನಗೆ ಗೊತ್ತಾಗೈತಿ ಏನು ಗೊತ್ತೈತಿ ನಿನಗೆ ಏನು ಗೊತ್ತೈತಿ ಈ ಮದುವೆ ಆಗಕ್ಕೆ ಕಾರಣ ನಮ್ಮ ದೊಡ್ಡಪ್ಪ ಹೌದಿಲ್ರಿ ಅವರ ನಿಮಗೆ 20 ಲಕ್ಷ ಕೊಟ್ಟು ಈ ಮದುವೆ ಮಾಡಿಸ್ಕೇರಿ ಅಂತ ಹೇಳ್ಯಾರಲ್ರಿ ನನಗೆಲ್ಲ ಗೊತ್ತಾಗೈತ್ರಿ ಅತ್ತಿ ಅಯ್ಯವ್ವ ಈ ಅಡಿಬಿಟ್ಟಿಗೆ ಹೆಂಗೆ ಗೊತ್ತಾತು ಯಾರು ಹೇಳಿದ್ದಾರೆ ನನಗೆ ನನ್ನ ಮಗಳಿಗೆ ಗೊತ್ತು ನನ್ನ ಮಗಂತ ಹೇಳಲ್ ಬಿಡು ಅವ ಅಂತ ಕೊಡ್ತು ಬರಾಡ್ತಿರ್ತಾನೆ ಇದು ಹೆಂಗೆ ಗೊತ್ತಾತಿಕೀಗಿ ನನ್ನ ಗಂಡೆ ನಾನು ಹೇಳಿದ್ನ ಯಾರು ಹೇಳ್ಯಾರ ಅಂತ ಯೋಚನೆ ಮಾಡಕತ್ತೀರೇನ್ರಿ ಅತ್ತಾರ ನಾನ ಹೇಳಿದ್ದು ಅಯ್ಯೇ ನೀವೆದಿರಿ ನೋಡ್ರಿ ನೀವು ನನ್ನ ಗಂಡ ಅಲ್ಲ ನನ್ನ ಗಂಡ ಅಲ್ಲ ನೀವು ಏನು ನನಗೆ ಗಂಡ ಅಂತ ನೀವು ಅಲ್ರಿ ನಿಮಗೆ ಈಗ ಹೇಳಂತ ಅರಿಕತ್ತೇನು ಬಿದ್ದಿತ್ತು ನಿಮಗೀಗ ಅತ್ತಾರ ಅಷ್ಟೇ ತೊದ್ಲಕತ್ತೀರಿ ನನಗೆಲ್ಲ ವಿಚಾರ ಗೊತ್ತಾಗೆ ಆಯ್ತು ಮಾವಾರು ಹೇಳಿಲ್ಲ ಅಂದ್ರೂ ನನಗೆ ಡೌಟ್ ಬಂದಿತ್ತು ಯಾಕಂದ್ರೆ ಮೊನ್ನೆ ನೀವು ಆಂಟಿಯರು ರೂಮ್ನೆ ಮಾತಾಡೋದನ್ನ ನಾನು ಕೇಳಿಸ್ಕೊಂಡಿದ್ದಕ್ಕೆ ಮಾವರನ್ನ ಕೇಳಿದ್ಮ್ಯಾಗ ಹೇಳ್ಯಾರ ಏನ್ರಿ ನೀವು ಮಾವರು ಹೇಳಿಲ್ಲ ಅಂದ್ರೆ ನನಗೆ ಗೊತ್ತಾಕಿತ್ತು ಅಲ್ರಿ ಅತ್ತಾರ ನಮ್ಮ ದೊಡ್ಡಪ್ಪನ ಮಾತು ಕೇಳಿ ರೊಕ್ಕಕ್ಕೋಸ್ಕರ ನನ್ನ ಜೀವನ ಹಾಳು ಮಾಡಿರಲ್ರಿ ನಿಮಗೆ ಒಳ್ಳೇದಾಕತ್ತೆ ನಿಮ್ಮ ಮಗಳಿಗೆ ಒಳ್ಳೇದಾಕತ್ತೆ ಅಂದ್ಕೊಂಡ್ರೆ ಅಯ್ಯಯ್ಯವ್ವ ನೋಡಯ್ಯವ್ವ ಇವ ಎಂತ ಶಾಪಾಕತ್ತಳ ಯಾಕವ ಇವ ನನ್ನ ಜೀವನಕ್ಕೆ ಯಾಕೆ ನೀನು ಶಾಪಾಕತ್ತಿ ನಾನೇನು ಮಾಡೀನಿ ಇದ್ರಾಗ ನಂದೇನು ತಪ್ಪಿಲ್ಲ ಇದ್ರಾಗ ಅಂಟ್ಯಾರ ನೀವು ಒಂದು ಹೆಣ್ಣಾಗಿ ನಿಮ್ಮ ಜೀವನನೇ ಆಗಲೇ ಹರಿದು ಅನ್ನಾಡಾಗೈತಿ ಏನ್ರಿ ನಿಮ್ಮ ಗಂಡ ಸರಿ ಇಲ್ಲ ನಿಮ್ಮ ಗಂಡ ನಿಮಗೆ ಮದುವೆ ಮಡ್ಕೊಳಗ ಮೋಸ ಮಾಡಿ ಮದುವೆ ಮಾಡ್ಕೊಂಡಾರ ಅಂತೇಳಿ ನೀವ ಅಂದ್ರಿ ಮೊನ್ನೆ ಅಂಥದ್ರಾಗ ಒಂದು ಹುಡುಗಿ ಜೀವನದಾಗ ನಾನು ಹಿಂಗೆ ಮಾಡಬಾರ್ದು ಅಂತ ನಿಮಗೊಂದು ಚೂರು ಅನ್ಸ್ಲಿಲ್ಲಲ್ರಿ ನಿಮಗೆಲ್ಲ ವಿಚಾರ ಗೊತ್ತಿತ್ತಿಲ್ಲ ಆದ್ರೆ ನೀವೇನು ಮಾಡಿದ್ರಿ ಮದುವೆ ಆಗಲಿ ರೊಕ್ಕ ಸಿಗ್ಲಿ ನಾನು ನನ್ನ ಗಂಡನ ಮನೆಗೆ ಆರಾಮಾಗಿ ಓದ್ತೀನಿ ಈಕಿ ಜೀವನ ಹೆಂಗಾದ್ರೆ ನನಗೇನಂತ ನೀವು ಅನ್ಕೊಂಡ್ರಿ ಅಲ್ರಿ ಅಂಟೇರ ನೀವು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿಗೆ ಹಿಂಗತೆ ಆಗಬಾರ್ದು ನಾನು ಅನ್ಭವಿಸಿದ್ ನಾಕೆ ಅನ್ಭವಿಸ್ಬಾರ್ದು ಅಂತ ನಿಮ್ಮ ತಲೆಗೆ ಯೋಚನೆ ಬರಲಿಲ್ಲಲ್ಲ ನೀವು ಎಷ್ಟು ಕೆಟ್ಟವ್ರು ಇರ್ಬೋದು ಇದ್ರಾಗ ತಿಳಿತೈತಿ
ನಿಮ್ಮಂತವರಿಗೆ ಒಳ್ಳೇದಾಗತ್ತೆ ಅನ್ಕೊಂಡ್ರೇನು? ಸಾಧ್ಯನೇ ಇಲ್ಲ ಅನ್ಕೊಂಬಿಡ್ರೇನು? ಈ ಜನ್ಮದಾಗ ನಿಮಗೆ ನಿಜವಾಗ್ಲೂ ಹೇಳಕತ್ತೀನಿ, ಒಳ್ಳೇದಂತ ಆಗಂಗಿಲ್ಲ. ಏಯವ್ವ ಏ ಮಾನಗೇಡಿ, ಊರ್ ಮಾನಗೇಡಿ, ಏನ್ಲೇ ಮಟ್ ಮಧ್ಯಾಹ್ನದಾಗ ನನ್ನ ಮಗಳಿಗೆ ಶಾಪ ಹಾಕಕತ್ತೆ ನೀನು? ನೀವೇನ್ ಶಾಪ ಹಾಕಿದ್ರು ನನ್ನ ಮಗಳಿಗೆ ತಟ್ಟಂಗಿಲ್ಲನ? ತಿಳ್ಕೊಂಬಿಡು. ನಾನು ಏನು ಶಾಪ ಹಾಕಕತ್ತಿಲ್ರಿ ಅತ್ತಾರ. ನಾನು ಯಾರಿಗೆ ಶಾಪ ಹಾಕಿ ಏನು ಮಾಡಲಿ? ನನ್ನ ಜೀವನನ ಹಾಳಾಗಿ ಹೋಗೈತಲ್ಲ. ಅಲ್ರಿ, ನಿಮ್ಮ ಮಗ ಮದುವೆ ಆದಾಗಿಂದನು ಕುಡ್ದು ಬರೋದ ಆಗೈತಿ. ಮನೆಗಿರೋದೇಟ ಏನ ಕುಡ್ದು ಹೊರಗಿರೋದಾಗೈತಿ. ನಿಮ್ಮ ಮಗನಿಗೆ ಒಂದು ಸ್ವಲ್ಪನೂ ಬುದ್ಧಿ ಹೇಳಿ ನೀವು ಕಲಿಸ್ತಕತ್ರೆ ಎಂಟು ಕೂಡ ಬಾಳೆ ಮಾಡಪ್ಪ ಅಂತೇಳಿ ಮೋಸ ಅಂತೂ ಮಾಡಿರ್ಬಿಡ್ರಿ. ಆದ್ರೂ ಮೋಸ ಮಾಡಿದ್ರು ಹೋಗ್ಲಿ ಅಂತ ನುಂಗ್ಕೊಂಡು ನನ್ನ ಗಂಡನ ಮನೆಗೆ ಇರ್ಬೇಕಂತ ಅದಿನಲ್ಲ. ಆದ್ರೆ ನೀವು ಒಂಚೂರನ ಕಳ್ಳು ತೋರ್ಸಕತ್ರಿ ಇಲ್ಲ. ಇನ್ನ ನೀವೇನ್ ಮಾಡಕತ್ತೀರಿ? ನನ್ನ ಮಗನ ನೀನ ಸರಿ ಮಾಡಂತ ನನಗೆ ಹೇಳಕತ್ತೀರಿ. ಅಲ್ರಿ ಅತ್ತರ, ನೀವು 9 ತಿಂಗಳು ಹೊಟ್ಟೆಗಿಟ್ಟು ಹಡದ ತಾಯಿ ನೀವು ಹೇಳಿದ ಮಾತ ಕೇಳಾರ್ದು ನಿಮ್ಮ ಮಗ ನಾನು ಹೇಳಿದ್ರೆ ಕೇಳ್ಬಿಡ್ತಾನಂತ ಅದು ಹೆಂಗೆ ಅನ್ಕೊಂಡ್ರಿ ನೀವು? ನೋಡವ, ಹೇಳಿದ್ನ ಹೇಳೋ ಹರಿದಾಸ ಅನ್ನಂಗೆ ಹೇಳಕ್ ಹೋಗ್ಬೇಡ. ಏನು ನೀನು ಏಟ್ ಸಲ ಹೇಳಿದ್ರೂ ಆಟ ಅದೇ ಕತಿ. ಈಗೆಲ್ಲ ಸತ್ಯ ನೀನು ಗೊತ್ತಾತಿಲ್ಲ? ಹೌದು ನೋಡು, ರೊಕ್ಕಕ್ಕೋಸ್ಕರನ ನಿನಗೆ ಮೋಸ ಮಾಡಿ ಮದುವೆ ಆಗೈತಿ. ಏನೀಗ ಏನು ಮಾಡಂಗದಿ? ತವ್ರ ಮನೆಗೆ ಹೋತೆ? ಹೋಗು, ಈಗ ಹೋಗು. ಲೇ ಯಾಕಂಗೆ ಮಾಡಕತ್ತಿ? ಆ ಹುಡುಗಿಗೆ ಯಾಕಂಗೆ ಮಾಡಕತ್ತಿ? ಆ ಹುಡುಗಿಗೆ ಅನ್ಯಾಯ ಮಾಡಿ ಮೋಸ ಮಾಡಿದ್ರ ನಮಗೆ ಒಳ್ಳೇದಾಕತ್ತೆ? ನಮಗೂ ಒಬ್ಬಾಕಿ ಮಗಳದಾಳ, ತಿಳ್ಕೊಂಡ್ ಬಾಳೆ ಮಾಡು ಚನ್ನಿ. ಏಯ್ ಸುಮ್ಮನಿರ್ರಿ ನೀವು, ನಿಮ್ಮಿಂದನೇ ಎಲ್ಲ ಇದಾಗಿದ್ದು. ಸುಮ್ಮನೆ ಇರ್ರಿ ನೀವು. ಏನಾಗಂಗಿಲ್ಲ. ನನ್ನ ಮಗಳು ಬಾಳೆ ಇನ್ನೂ ಚಂದನೇ ಇರ್ತೈತಿ. ಈಗ ಬಂಗಾರ ಮಾಡಿ ಕೊಡ್ತೀಯಲ್ಲ, ನನ್ನ ಮಗಳು ಗಂಡನ ಮನೆಗೆ ಹೋಗಿ ಆರಾಮಾಗಿ ಇರ್ತಾವ. ಎಷ್ಟು ಹೇಳಿದ್ರೆ ನಾಯಿ ಬಾಲ ಡಂಕ. ನಿಮ್ಗೆ ಹೆಂಗೆ ಅನ್ಸ್ತತಿ ಹಂಗೆ ಮಾಡ್ರಿ. ಹೇಳದ್ ಕೇಳು ಚನ್ನಿ, ಒಂದ್ ಹೆಣ್ಣು ಮಗಳು ಹೊಟ್ಟೆ ಉರ್ಸಿದ್ರ ನಮಗೆ ಒಳ್ಳೇದಾಗಂಗಿಲ್ಲ. ಕೇಳು ಏನ? ಹೋಗ್ರಿ ಕಂದಿನಿ, ನೀ ಬರ್ರಿ ಹೇಳಿ ಅಂದ್ರೆ ನಮ್ಮ ಮನೆಗೆ ಹಂಗ ಇದ್ದಿದ್ದಾನೆ. ಬರ್ರಿ.